ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯಹರನ್. ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರಂತೆ. ರಾಮು ರಾಮು ಎಲ್ಲಿ ಹೋದ ಇವನು? ಇಲ್ಲೇ ಇದೀನಲ್ಲಕ್ಕ, ಪೇಪರ್ ಓದ್ತಾ. ಓಹೋ, ಇಲ್ಲೇ ಇದೆಯಾ? ಅದೇನಪ್ಪ ಅಷ್ಟು ತಲ್ಲೀನಾಗಿ ಪೇಪರ್ನಲ್ಲೇ ಮುಖ ಮುಚ್ಕೊಂಡು ಓದ್ತಾ ಇದೆಯಲ್ಲ, ಏನಾದರೂ ಇಂಪಾರ್ಟೆಂಟ್ ವಿಷಯ ಇದೆಯಾ? ಏನು ಸಮಾಚಾರ? ಪೇಪರ್ನಲ್ಲಿ ಬರೋದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಇಂಪಾರ್ಟೆಂಟ್ ವಿಷಯನೇ ಅಲ್ವಾ? ಅದು ಸರಿ, ನಿನಗೇನು ಇಂಪಾರ್ಟೆಂಟ್ ಸಮಾಚಾರ ಅನ್ನಿಸ್ತು ಅದನ್ನು ಹೇಳು ಸಾಕು. ನಮ್ಮೂರಿನಲ್ಲಿ ಒಂದು ದೊಡ್ಡ ಯೋಜನಾ ಮೇಳ ಆಗ್ತಿದೆಯಲ್ಲಕ್ಕ, ಇನ್ನು 3 ದಿವಸಕ್ಕೆ. ಆದರೆ ಅದರ ಯಾವ ವ್ಯವಸ್ಥೆನೂ ಸರಿಯಾಗಿ ಆಗಿಲ್ವಂತೆ. ಕುಡಿಯೋ ನೀರಿನ ವ್ಯವಸ್ಥೆನೂ ಸಮರ್ಪಕವಾಗಿ ಇಲ್ದಲೇ ಇರೋದ್ರಿಂದ ಒಂದು ಬೋರ್ವೆಲ್ನೇ ತೋಡಿಸೋಣ ಅಂತ ಯೋಚಿಸ್ತಾ ಇದ್ದಾರಂತೆ. ಆದರೆ ಅದಕ್ಕೆ ಬೇಕಾದಷ್ಟು ಹಣ ಎಲ್ಲಿಂದ ತರೋದು ಅಂತಲೂ ಕೂಡ ವ್ಯವಸ್ಥಾಪಕರು ಆಲೋಚನೆ ಮಾಡ್ತಿದ್ದಾರಂತೆ, ಚಿಂತೆ ಮಾಡ್ತಿದ್ದಾರಂತೆ. ಸರಿ ಆಯಿತು. ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರಂತೆ ಅಂದ ಹಾಗಾಯಿತು ಇವ್ರ ಪರಿಸ್ಥಿತಿ ನೋಡು. ಇಲ್ಲಕ್ಕ, ಅದಕ್ಕಿಂತಲೂ ಕೆಟ್ಟದಾಗಿದೆ ಪರಿಸ್ಥಿತಿ. ಯಾಕೆಂದ್ರೆ ಬೆಂಕಿ ಬಿದ್ದಾಗಲಾದರೂ ಬಾವಿ ತೋಡಿದ್ರೇನೋ ಇವ್ರಿಗೆ ಆಗಲೂ ಬಾವಿ ತೋಡಕ್ಕೆ ಸಮಸ್ಯೆ ಆಗ್ತಿದೆಯಲ್ಲ. ಏನೋ ಪರಿಣಾಮ ಎಲ್ಲ ಒಂದೇ ಅಂತ ಇಟ್ಕೋ. ಅಕ್ಕ, ಮತ್ತೆ ಈ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅನ್ನೋ ಗಾದೆ ಅರ್ಥನ ವಿವರವಾಗಿ ಹೇಳಕ್ಕ. ಈ ಪೂರ್ವ ಯೋಜನೆ ಇಲ್ಲದೆ ಮಾಡೋ ಕೆಲಸಗಳು ಯಶಸ್ಸು ಕಾಣದೆ ಎಡವಟ್ಟಾದಾಗ, ಅವ್ಯವಸ್ಥೆ ಆಗರವಾದಾಗ, ತರಾತುರಿಲಿ ಏನನ್ನೂ ಮಾಡೋಕ್ಕೋಗಿ ಅದೂ ಯಶಸ್ವಿ ಆಗದೆ ಇರೋ ಸಂದರ್ಭದಲ್ಲಿ ಅಸಂಭವವಾದ ಉತ್ಪ್ರೇಕ್ಷೆಯಿಂದ ಕೂಡಿದಂಥ ಹೋಲಿಕೆಯಿಂದ ಕೂಡಿರೋ ಅಂಥ ಈಗಾದೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರಂತೆ ಅನ್ನೋದನ್ನು ಬಳಸ್ತಾರೆ ಕಣ. ಅಕ್ಕ, ನೀನು ಹೀಗೆ ಸಾರಾಂಶವನ್ನ ಹೇಳ್ಬಿಟ್ರೆ ನನಗೆ ಅರ್ಥ ಆಗೋದು ಹೇಗೆ? ನನಗೆ ಅರ್ಥ ಆಗೋ ಹಾಗೆ ಸಿಂಪಲ್ ಆಗಿ ವಿವರಿಸಿ ಹೇಳಕ್ಕ ಪ್ಲೀಸ್. ಆಯ್ತಪ್ಪ. ಈಗ ನಾವು ಮನೆಗಳಲ್ಲಿ, ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ಕಚೇರಿಗಳಲ್ಲಿ ಬೆಂಕಿನ ನಾನಾ ರೂಪಗಳಲ್ಲಿ ಉಪಯೋಗಿಸ್ತಾನೇ ಇರ್ತೀವಲ್ವಾ? ಹೀಗಾಗಿ ಅದರ ಬಳಕೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅದರ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ಕೂಡ. ಹೌದಕ್ಕ, ನಾವು ನೋಡ್ತಾನೂ ಇರ್ತೀವಿ, ಕೇಳ್ತಾನೂ ಇರ್ತೀವಿ. ಬೆಂಕಿ ಅಪಘಾತದಲ್ಲಿ ಹಾಗಾಯಿತು, ಹೀಗಾಯಿತು, ಅಷ್ಟು ನಷ್ಟ ಆಯಿತು, ಇಷ್ಟು ಪ್ರಾಣಹಾನಿ ಆಯಿತು ಅಂತೆಲ್ಲ. ಇದೆಲ್ಲದರ ಅರ್ಥ ನಾವು ಬೆಂಕಿ ಬಗ್ಗೆ ಸಾಕಷ್ಟು ಎಚ್ಚರ ವಹಿಸಿಲ್ಲ, ಮುನ್ನೆಚ್ಚರಿಕೆ ಕ್ರಮ ಪಾಲಿಸಿಲ್ಲ ಅಂತಾನೆ ಅಲ್ವಾ? ಹೌದಕ್ಕ, ಮನೆಗಳಲ್ಲಾದರೆ ಬೆಂಕಿ ಇರೋ ಕಡೆ ಸಾಕಷ್ಟು ನೀರು ಇರಬೇಕು, ಎಲ್ಲಂದ್ರಲ್ಲಿ ಕಡ್ಡಿ ಗೀರಿ ಬಿಸಾಕಬಾರ್ದು. ಇನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಬೆಂಕಿ ಆರಿಸೋ ಕ್ರಮದ ಬಗ್ಗೆ ತಕ್ಷಣದ ಮುಂಜಾಗರೂಕತಾ ಕ್ರಮಕ್ಕೆ ಬೇಕಾದಂತಹ ಸಲಕರಣೆಗಳು, ನೀರು, ಮರಳು ಮುಂತಾದ ಪರಿಕರಗಳನ್ನೆಲ್ಲ ಮುಂಚಿತವಾಗಿ ಸಿದ್ಧ ಮಾಡಿ ಇಟ್ಕೊಂಡಿರ್ಬೇಕಲ್ವಾ? ಹೌದು ಕಣರಾಮು, ಕೆಲವು ಕಡೆ ಅಂತೂ ಬೆಂಕಿ ಆರಿಸೋ ಕಡೆ ಯೋಜನೆ ಹಾಕೋ ಅಷ್ಟರಲ್ಲೇ ಸಾಕಷ್ಟು ನಷ್ಟ ಆಗೋಗ್ಬಿಟ್ಟಿರುತ್ತೆ. ಸ್ವಲ್ಪ ಮುಂಜಾಗರೂಕತೆ ವಹಿಸಿದ್ರೆ, ಮುಂದಾಲೋಚನೆ ಮಾಡಿ ಆಗಬಹುದಾದಂತಹ ಅನಾಹುತಗಳನ್ನು ತಪ್ಪಿಸೋ ಕಡೆ ಕ್ರಮ ತೆಗೆದುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಸರಿಯಾಗಿ ಹೇಳಿದೆ. ಬೆಂಕಿ ಬಿದ್ದಾಗ ಬಾವಿ ತೋಡಕ್ಕೆ ಹೊರಟರೂ ಅದರಿಂದ ಯಾವ ಪ್ರಯೋಜನವೂ ಆಗಲ್ಲ. ಅದಕ್ಕೆ ಬದಲಾಗಿ ಬಾವಿ ಎಲ್ಲರಿಗೂ ಎಲ್ಲದಕ್ಕೂ ಉಪಯೋಗಿಯಾದದ್ದು ಅಂತ ಮುಂಚಿತವಾಗಿ ಯೋಚಿಸಿ ತೋಡಬೇಕಾಗುತ್ತೆ. ಆಗ ಅದರಿಂದ ಜನಕ್ಕಾಗೋ ಸಹಾಯ ಅಷ್ಟಿಷ್ಟಲ್ಲ. ಅಕ್ಕ, ಅದೇ ರೀತಿ ನಾವು ಮನುಷ್ಯರು ಮಾಡುವಂತಹ ಯಾವುದೇ ಕೆಲಸಗಳನ್ನು ಒಳ್ಳೆ ಉದ್ದೇಶದಿಂದ ಪೂರ್ವ ಯೋಜನೆಯನ್ನು ಚೆನ್ನಾಗಿ ಹಾಕಿಕೊಂಡು ಮಾಡಿದ್ರೆ ಯಶಸ್ಸಿನ ಗುರಿ ತಲುಪೋದು ಸುಲಭ ಆಗುತ್ತಲ್ವ? ಖಂಡಿತ ರಾಮು. ಅದಕ್ಕೆ ಹಿರಿಯರು ಹೇಳಲ್ವಾ, ವಿದ್ಯಾರ್ಥಿಗಳು ಸಕಾಲದಲ್ಲಿ ಮುಂಚಿತವಾಗಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳದೆ ಪರೀಕ್ಷೆ ದಿನ ಕೂತ್ಕೊಂಡು ನಿದ್ದೆ ಕೆಟ್ಕೊಂಡು ಓದ್ತಾ ಇದ್ರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಮಾಡ್ತಿದೆಯಲ್ಲ ಅಂತ. ಹಾಗೆ ಯಾವುದೂ ಆತುರಾತುರವಾಗಿ ಯೋಜನೆ ಇಲ್ಲದೆ ಮಾಡಬಾರ್ದು ಕಣೋ.
ಹಾಗೆ ಮಾಡಿದ್ದಕ್ಕೆ ಸಂಪೂರ್ಣ ಯಶಸ್ಸು ಸಿಕ್ಕುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಅಕ್ಕ, ಬರೀ ವಿದ್ಯಾಭ್ಯಾಸಕ್ಕೆ ಅಲ್ಲ, ಜೀವನದ ಯಾವ ಹಂತ ತಗೊಂಡ್ರು ಇದು ತುಂಬಾ ಮುಖ್ಯ ಆಗುತ್ತಲ್ವೇನಕ್ಕ. ಮದುವೆ, ಮಕ್ಕಳು, ಮನೆ ಕಟ್ಟೋದು, ಹಣಕಾಸಿನ ಖರ್ಚು ಏನೇ ತಗೊಂಡ್ರು ಚೆನ್ನಾಗಿ ಪೂರ್ವ ಯೋಜನೆ ಹಾಕಿಕೊಂಡು ಮುಂದುವರೆದ್ರೆ ಬದುಕು ಹಸನಾಗಬಹುದಲ್ವಾ? ಖಂಡಿತ. ಯಾವುದೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೂ ನಾವು ತುಂಬ ಯೋಚನೆ ಮಾಡಿ ಯೋಜನೆ ಹಾಕ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಬದುಕಿನಲ್ಲಿ ಎಲ್ಲ ದಿಕ್ಕುಗಳಲ್ಲೂ ಈ ಯೋಜನೆ ಹಾಕ್ಕೊಳ್ಳೋದು ಅನ್ನೋದು ತುಂಬ ಮುಖ್ಯವಾಗುತ್ತೆ ಕಣೋ. ನಮ್ಮ ದಿನಚರಿಗೂ ಅಷ್ಟೇ ಒಂದು ಯೋಜನೆ ಇರಬೇಕು. ಹಾಗೆ ಅಡುಗೆ ಮಾಡೋದಾಗಲಿ, ಹಬ್ಬ ಮಾಡೋದಾಗಲಿ, ದೊಡ್ಡ ದೊಡ್ಡ ಸಮಾರಂಭಗಳು ಮಾಡೋದಾಗಲಿ, ಮನೆ ಇರಲಿ, ಆಫೀಸ್ ಇರಲಿ, ಸ್ಕೂಲು ಕಾಲೇಜುಗಳಿರಲಿ, ಎಲ್ಲೇ ಇರಲಿ, ಈ ಯೋಜನೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಕಣೋ. ಈ ಯೋಜನಾಬದ್ಧ ಬದುಕು ನಮಗೆ ಜೀವನದಲ್ಲಿ ಶಿಸ್ತಿನ ಪಾಠವನ್ನೇ ಕಲಿಸುತ್ತೆ ಅಲ್ವೇನಕ್ಕ? ನಮ್ಮ ದೇಶದ ಇತಿಹಾಸದಲ್ಲಿ ರಾಷ್ಟ್ರ ನಾಯಕರ ಅನೇಕರು ಶಿಸ್ತಿನ ಜೀವನಕ್ಕೆ ಹೆಸರಾಗಿ ಮೌಲ್ಯಾಧಾರಿತ ಜೀವನ ನಡೆಸಿ ಜಗದ್ವಂದ್ಯರಾಗಿದ್ದಾರೆ ಕಣೋ. ನಮ್ಮ ಸಮಾಜದಲ್ಲಿ ನಾವು ಕಲ್ತ್ಕೊಳ್ಳೋದು ತುಂಬ ಇದೆ ಅಲ್ವೇನಕ್ಕ? ಯೋಜನೆ, ಶಿಸ್ತು, ಅಚ್ಚುಕಟ್ಟುತನದಿಂದ ಅನೇಕ ಗೊಂದಲ ಗೋಜಲುಗಳನ್ನು ನಿವಾರಿಸ್ಕೋಬೋದಲ್ವಾ? ಸರಿಯಾಗಿ ಹೇಳಿದೆ ರಾಮು. ಆ ಥರದಲ್ಲಿ ಮಾಡಿದ ಕೆಲಸಗಳು ಪರಿಪೂರ್ಣವಾಗೋದು ಕಷ್ಟ. ಬೆಂಕಿ ಬಿದ್ದಾಗ ಬಾವಿ ತೋಡುವವರ ತರಹದ ಪರದಾಟ, ಸಂಕಟಗಳೇ ಆಗಿರುತ್ತಷ್ಟೆ ಅಲ್ವೇನಕ್ಕ? ಇನ್ನು ನೋಡು ನೋಡು ನೋಡಲ್ಲಿ ಗಡಿಯಾರ. ನಿನ್ನ ಹತ್ರ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ. ಹೌದಲ್ವೇನಕ್ಕ? ಬೇಬೆ ತಿಂಡಿ ಕೊಡಕ್ಕ. ಏನ್ ತಿಂಡಿ? ಉಪ್ಪಿಟ್ಟು. ಉಪ್ಪಿಟ್ಟ? ನಂಗೆ ಬೇಡಕ್ಕ. ನಾನು ಕಾಲೇಜ್ ಕ್ಯಾಂಟೀನಲ್ಲೇ ಏನಾದರೂ ತಿಂತೀನಿ. ಮನೆ ಅಂದಮೇಲೆ ಸ್ವಲ್ಪ ಅನುಸರಿಸ್ಕೋಬೇಕಪ್ಪ ರಾಮು. ಅಯ್ಯೋ, ಹೋಗ್ಲಿ ಕಣಕ್ಕ, ಸ್ವಲ್ಪ ಕೊಡು, ಇಲ್ಲೂ ತಿಂತೀನಿ ಅಲ್ಲೂ ತಿಂತೀನಿ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಎಂಎಸ್ ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.